ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿದ್ಧವಾಗಿದ್ದಾರೆ. ಅವರು ಕಳೆದ ಬಾರಿ 4 ಲಕ್ಷ ಕೋಟಿ ಮೀರಿದ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಅವರ ಕನಸು ಮತ್ತು ಕಾಂಗ್ರೆಸ್ ಪಕ್ಷದ ವಾಗ್ದಾನವಾಗಿದ್ದ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52,000 ಕೋಟಿ ರೂಪಾಯಿಯನ್ನು ಎತ್ತಿಡಲಾಗಿತ್ತು. ಈ ಬಾರಿಯ ಬಜೆಟ್ ನಲ್ಲಿ ಯಾವೆಲ್ಲ ಘೋಷಣೆಗಳು ಇರಲಿದೆ ಮತ್ತು ನಿರೀಕ್ಷೆ ಏನಿದೆ ಅದನ್ನ ನಾವು ಮಾತಾಡ್ಬೇಕಾಗತ್ತೆ. ಪ್ರಮುಖವಾಗಿ ಈಗ ನಾಳೆ ಬಜೆಟ್ ಮಂಡನೆ ಆಗ್ತಿರೋ ಹೊತ್ತಿಗೆನೆ ನಾಳೆಯಿಂದ ಬಹುತೇಕವಾಗಿ ರಾಜ್ಯದಲ್ಲಿ ಹಲವಾರು ವಿವಿಧ ಸಮುದಾಯಗಳು ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ವೈದ್ಯರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ವೈದ್ಯರ ಜೊತೆಯಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಈಗಾಗಲೇ ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ಮತ್ತು ಕಬ್ಬಿಗೆ ಬೆಂಬಲ ಬೆಲೆ ಇರಬಹುದು, ಈ ತರ ರೈತರ ಸಮಸ್ಯೆಗಳು ಹಲವಾರಿದೆ. ಏನೆಲ್ಲ ಬೇಡಿಕೆಗಳಿದೆ ಮತ್ತು ನಿರೀಕ್ಷೆಗಳೇನಿದೆ, ಸಿದ್ದರಾಮಯ್ಯನವರು ಈ ಬಜೆಟ್ ನಲ್ಲಿ ಗ್ಯಾರಂಟಿಯನ್ನು ಸರಿದೂಗಿಸಿಕೊಂಡು ಯಾವೆಲ್ಲ ಹೊಸ ಯೋಜನೆಗಳು ಮತ್ತು ಘೋಷಣೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಇವೆಲ್ಲವನ್ನ ನಾವು ಇವತ್ತು ಮಾತನಾಡ್ತಾ ಇದೀವಿ. ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಈಗ ಹೋರಾಟಗಾರರು ಬರಹಗಾರರು ಆಗಿರುವ ಶ್ರೀಪಾದ್ ಭಟ್ ಅವರಿದ್ದಾರೆ. ನಮಸ್ಕಾರ ಶ್ರೀಪಾದ್ ಭಟ್ ಅವರೇ. ನಮಸ್ಕಾರ. ಸಿದ್ದರಾಮಯ್ಯನವರಿಗೆ ಬಹಳ ಸವಾಲಿನ ಬಜೆಟ್ ಇದು. ಒಂದು ದಾಖಲೆ ಬಜೆಟ್ ಹೌದು, ಅದರ ಜೊತೆಗೆ ಸವಾಲಿನ ಬಜೆಟ್ ಹೌದು ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗಾಗಿನೇ ಬಹಳಷ್ಟು ಹಣ ಹೋಗ್ಬೇಕು, ಅದನ್ನ ಇಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರ ಮುಂದಿರುವಂತ ಸವಾಲುಗಳು ಏನ್ ನಿರೀಕ್ಷೆ ಇದೆ? ಮೊದಲನೇದಾಗಿ ದಾಖಲೆ 17ನೇ ಬಾರಿ ಬಜೆಟ್ ಮಂಡಿಸ್ತಿರುವ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗತ್ತೆ. ಎರಡನೇದಾಗಿ ಅವರ ಇಡೀ ಕಳೆದ 16 ಬಜೆಟ್ಗಳನ್ನ ನಾವು ನೋಡಿದಾಗ ಒಂದು ಆರ್ಥಿಕ ಶಿಸ್ತು ಕಾಣಿಸುತ್ತೆ ಮತ್ತು ಅವ್ರಿಗೊಂದು ರಾಜ್ಯದ ಒಟ್ಟು ಆರ್ಥಿಕ ಬೆಳವಣಿಗೆಗಳ ಬಗ್ಗೆ ಒಂದು ಪರಿಚಯ ಇದೆ, ಒಂದು ರೀತಿಯ ಸಮಗ್ರವಾದಂತ ಪರಿಚಯ ಇದೆ. ಅದನ್ನ ಕೂಡ ನಾವು ಇಲ್ಲಿ ಕಾಣ್ಬೋದು. ಮತ್ತು ಒಂದು ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಇರುವಂತಹ ಒಂದು ಆರ್ಥಿಕ ಸ್ಥಿತಿಗತಿ, ಬದುಕಿನ ರೀತಿ ಎಲ್ಲ ಬಗ್ಗೆ ಕೂಡ ಅವರಿಗೆ ಒಂದು ಪರಿಚಯಾತ್ಮಕವಾದಂತ ಒಂದು ಆರ್ಥಿಕ ಯಾವ ರೀತಿ ಆರ್ಥಿಕತೆಯನ್ನು ರೂಪಿಸ್ಬೇಕು ಅನ್ನೋದು ಕೂಡ ಇದೆಲ್ಲವನ್ನು ನಾವು ಒಂದು ಮೆಚ್ಚುಗೆಯಾಗಿ ಹೇಳ್ಬೇಕಾಗುತ್ತೆ. ಆದ್ರೆ ಈಗಿರುವಂತ ಆರ್ಥಿಕ ಬಿಕ್ಕಟ್ಟಿಗೆ ಸಿದ್ದರಾಮಯ್ಯನವರ ಇದುವರೆಗಿನ ಏನೊಂದು ಮಾದರಿ ಇತ್ತಲ್ಲ, ಆರ್ಥಿಕ ಚಿಂತನೆ ಮಾದರಿ ಬಹಳ ಕಷ್ಟ ಇದೆ. ಅದರಿಂದ ಯಾವುದೇ ರೀತಿಯ ಒಂದು ಪೂರಕವಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಆಲೋಚನೆ ಮಾಡ್ಬೇಕಾಗತ್ತೆ. ಅವ್ರು ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಬಜೆಟ್ ಮಂಡಿಸ್ತಾರೋ ಅಥವಾ ಯಾವ ರೀತಿ ತಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಬಜೆಟ್ ಮಂಡಿಸ್ತಾರೋ ಅನ್ನೋದನ್ನ ನಾಳೆ ಗೊತ್ತಾಗುತ್ತೆ, ಮೊದಲನೇದಾಗಿ. ಎರಡನೇದಾಗಿ ಯಾವುದೇ ಬಜೆಟ್ ಮಂಡಿಸಿದ್ರು ಕೂಡ ನಾವು ನವ ಉದಾರೀಕರಣದ ಡೆಡ್ ಎಂಡ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ. 30 ವರ್ಷ ಆಗೋಗಿದೆ, ನಿಯೋ ಲಿಬರಲಿಸಂ ಅನ್ನೋದು 30 ವರ್ಷ ಆಗೋಗ್ಬಿಟ್ಟಿದೆ. ಅದರ ಡೆಡ್ ಎಂಡ್ ಅಲ್ಲಿ ಇದೀವಿ. ಹೀಗಾಗಿ ನೀವ್ ಏನೇ ಒಂದು ಕಲ್ಯಾಣ ಯೋಜನೆ ಘೋಷಣೆ ಮಾಡಿದ್ರು ಸಹ ಅದು ನಿಯೋ ಲಿಬರಲಿಸಂನ ಹಿನ್ನೆಲೆಯಲ್ಲಿ ಇರುತ್ತೆ ಹೊರತಾಗಿ ಒಂದು ಸಮಾಜವಾದದ ಹಿನ್ನೆಲೆಯಲ್ಲಿ ಇರೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಕಲ್ಯಾಣ ಯೋಜನೆಗಳು ಏನಿದ್ರು ಕೂಡ ನಿಯೋ ಲಿಬರಲಿಸಂನ ಹಿನ್ನೆಲೆಯಲ್ಲಿ ಇರ್ತವೆ. ಇನ್ನು ಬಹಳ ಮುಖ್ಯವಾಗಿ 3 ವಿಷಯಗಳು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈ ಬಾರಿಯ ಬಜೆಟ್ ನಲ್ಲಿ. ಬಹುಶಃ ಬಜೆಟ್ ವೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಬಾರಿ 4.09 ಲಕ್ಷ ಕೋಟಿ ಏನಿತ್ತು ಬಜೆಟ್ ವೆಚ್ಚ, ಈ ಬಾರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಅಚ್ಚರಿಯ ಸಂಗತಿ. ಸಾಧಾರಣವಾಗಿ ಬಜೆಟ್ ವೆಚ್ಚ ಹೆಚ್ಚಾಗುತ್ತೆ, ಆದ್ರೆ ಈ ಬಾರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ಬೇಕು, ಕಡಿಮೆ ಆಗುತ್ತೆ ಹೆಚ್ಚಾಗುತ್ತೆ ಗೊತ್ತಿಲ್ಲ. ಎರಡನೇದು ಗ್ಯಾರಂಟಿ ಯೋಜನೆಗಳು. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ದೊಡ್ಡ ಚರ್ಚೆ ಆಗಿರುವಂತದ್ದು ಕಳೆದ 2 ವರ್ಷ ಗ್ಯಾರಂಟಿ ಯೋಜನೆಗಳು. ಸುಮಾರು 52,000 ಕೋಟಿ 66,000 ಕೋಟಿ ವೆಚ್ಚ ಆಗುತ್ತೆ ಗ್ಯಾರಂಟಿ ಯೋಜನೆಗಳಿಗಂತ 2 ವರ್ಷದ ಅವಧಿಯಲ್ಲಿ ನೋಡಿದೀವಿ. ಇದುವರೆಗೂ 1.12 ಲಕ್ಷ ಕೋಟಿ ಖರ್ಚಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ. ಸಿದ್ದರಾಮಯ್ಯನವರು 2 ವರ್ಷದಿಂದನೇ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳಿಗೆ ತಗುಲುವ ವೆಚ್ಚವನ್ನ ಹೇಗೆ ಸರಿದೂಗಿಸ್ತೀರಿ, ಯಾಕಂದ್ರೆ ಹೆಚ್ಚುವರಿ ಅದು ಗ್ಯಾರಂಟಿ ಯೋಜನೆಗಳು ಹೇಗೆ ಸರಿದೂಗಿಸ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದೇನಂತಂದ್ರೆ ಆಡಳಿತದಲ್ಲಿ ಸುಧಾರಣೆ, ಭ್ರಷ್ಟಾಚಾರ ನಿಯಂತ್ರಣ ಮತ್ತು ದುಂದು ವೆಚ್ಚ ಕಡಿಮೆ ಹಾಗೂ ಕೇಂದ್ರದಿಂದ ಬರುವಂತಹ ತೆರಿಗೆಯ ಪಾಲು, ಇವಿಷ್ಟನ್ನು ಅವ್ರು ಹೇಳಿದ್ರು. ನಿಜ, ಇವಿಷ್ಟರಿಂದ ಗ್ಯಾರಂಟಿ ಯೋಜನೆಗಳಿಗೆ ತಗಲುವ ವೆಚ್ಚ ಸರಿದೂಗಿಸಬಹುದು ಅಂತ ಒಪ್ಕೋಬಹುದು. ಇಲ್ಲಿ ಮುಖ್ಯವಾಗಿರುವಂತಹದ್ದು ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಬರುವ ತೆರಿಗೆಯ ಪಾಲಿನ ಪ್ರಮಾಣ ಎಷ್ಟಂತ ನಿಖರವಾಗಿ ಗೊತ್ತಿಲ್ಲ. 5%, 10%, ಎಷ್ಟು 1,000 ಕೋಟಿ, 5,000 ಕೋಟಿನೋ ನಾನು ಹೇಳ್ತಿರೋದು ವರ್ಷಕ್ಕೆ ಎಷ್ಟು ಅಂತ ನಮಗೆ ನಿಖರವಾಗಿ ಗೊತ್ತಿಲ್ಲ. ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹೀಗಾಗಿ ಕೇಂದ್ರದಿಂದ ಬರುವ ತೆರಿಗೆಯ ಪಾಲು ನಮಗೆ ದಕ್ಕಿಲ್ಲ ಅನ್ನುವುದು ನಿಜ, ನಮಗೆ ಅನ್ಯಾಯ ಆಗಿರುವುದು ನಿಜ. ಆದರೆ ಅದು ಬಂದ್ಬಿಟ್ಟಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ತಗಲುವ ವೆಚ್ಚವನ್ನು ಸರಿದೂಗಿಸ್ತೇವೆ ಅನ್ನುವಂಥದ್ದು ಕೂಡ ಒಪ್ಪಳಕ್ಕೆ ಸಾಧ್ಯ. ಅದು ಬಹಳ ಕಡಿಮೆ ಮೊತ್ತ. ಈ ಗ್ಯಾರಂಟಿ ಯೋಜನೆಗಳು ಖರ್ಚಾಗ್ತಿರೋ ಮೊತ್ತಕ್ಕೆ ಹೋಲಿಸಿದ್ರೆ
ಬರುವ ತೆರಿಗೆ ಪಾಲಿನ ಪ್ರಮಾಣ ಬಹಳ ಕಡಿಮೆ. ಹೀಗಾಗಿ ಅದರಿಂದ ಬರ್ತಾ ಇಲ್ಲ ಅನ್ನೋದು ನಿಜ, ಅದನ್ನ ನಾವು ಖಂಡಿಸೋಣ. ಆದ್ರೆ ಅದರಿಂದ ಗ್ಯಾರಂಟಿಗಳು ತಗೊಳಕ್ಕಾದ್ರೆ ಒಪ್ಕೊಳ್ಳಕ್ಕಾಗೋದಿಲ್ಲ. ಎರಡನೇದು, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿ ಅಲ್ಲಿ ಮಿಗುವಂತ ಹಣವನ್ನ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ರು, ಅದು ಕೂಡ ಸಾಧ್ಯ ಆಗ್ತದೆ. ಭ್ರಷ್ಟಾಚಾರ ಹಾಗೆ ಇದೆ ಅಂತ ಹೇಳ್ತಾ ಇದಾರೆ, ಹೆಚ್ಚಾಗಿದೆ ಅಂತ ಹೇಳ್ತಾ ಇದಾರೆ. ಸೊ ಹಾಗಾಗಿ ಭ್ರಷ್ಟಾಚಾರ ನಿಯಂತ್ರಣ ಮಾಡಲು ವಿಫಲರಾಗಿದ್ದಾರೆ. ಮೂರನೇದು, ಆಡಳಿತದಲ್ಲಿ ಸುಧಾರಣೆ ಮಾಡ್ತೀನಿ ಅಂತಂದ್ರು ಯಾವುದೇ ರೀತಿ ಆಡಳಿತ ಸುಧಾರಣೆಗಳು 2 ವರ್ಷದಲ್ಲಿ ಕಾಣ್ಲಿಲ್ಲ. ಒಂದು ದಕ್ಷತೆ ಇಲ್ಲದೆ ಅದಕ್ಷತೆ ಇದೆ ಅಂತ ನೋಡ್ತಾ ಇದ್ದಾರೆ. ಹೀಗಾಗಿ ಆಡಳಿತ ಸುಧಾರಣೆನೂ ಆಗ್ಲಿಲ್ಲ. ನಾಲ್ಕನೇದಾಗಿ ದುಂದಿ ವೆಚ್ಚಕ್ಕೆ ಕಡಿವಾಣ ಅಂತ ಹೇಳ್ತಾ ಇದ್ದಾರೆ. ದುಂದಿ ವೆಚ್ಚಕ್ಕೆ ಯಾವುದೇ ರೀತಿಯ ಕಡಿವಾಣ ಹಾಕಿದ್ರು ಕೂಡ ನಾವು ನೋಡ್ತಾ ಇಲ್ಲ. ಅದರ ಬದಲಿಗೆ ನಿಗಮದ ಅಧ್ಯಕ್ಷರು ಇವರಿಗೆಲ್ಲ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ ಕೊಟ್ಬಿಟ್ಟು ಇನ್ನೂ ಅತಿ ಹೆಚ್ಚಿನ ದುಂದಿ ವೆಚ್ಚಕ್ಕೆ ಕಾರಣ ಆಗ್ತಿದ್ದಾರೆ. ಎಲ್ಲಿಯೂ ದುಂದಿ ವೆಚ್ಚದ ಕಡಿವಾಣವನ್ನು ಕೂಡ ನಾವು ನೋಡ್ಲಿಲ್ಲ. ಹೀಗಾಗಿ ಏನು ಸಿದ್ದರಾಮಯ್ಯ ಹೇಳಿದ್ರು 4 ಕಾರಣಗಳ ಮೂಲಗಳಿಂದ ನಾವು ಬಜೆಟ್ ವೆಚ್ಚವನ್ನ ಗ್ಯಾರಂಟಿ ಸರಿದೂಗಿಸ್ತೀವಿ ಅಂತ ಹೇಳ್ತಾ ಇದ್ರು. 4ರಿಂದನೂ ಸಾಧ್ಯವಾಗ್ಲಿಲ್ಲ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಬಜೆಟ್ ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನಿಜ. ಆದ್ರೆ ಇದು ಯಾವ ರೀತಿ ಸರಿದೂಗಿಸ್ತಾರೆ ಅನ್ನೋದು ಈ ಬಾರಿಯ ಬಜೆಟ್ ಪ್ರಶ್ನೆ. ಸರಿ ಶ್ರೀಪಾದ್ ಭಟ್ ಅವರೇ, ಸಂಕ್ಷಿಪ್ತವಾಗಿ ಈಗ ಉದ್ಯೋಗಾಕಾಂಕ್ಷಿಗಳಿಗೆ ಅವ್ರಿಗೆ ಒಂದು ಸಮಸ್ಯೆನ ಬಗೆಹರಿಸಬೇಕಿದೆ. ಒಳ ಮೀಸಲಾತಿ ವಿಚಾರ ಇದೆ, ಸಾರಿಗೆ ನೌಕರರ ಪ್ರತಿಭಟನೆ ಇದೆ, ಅಂಗನವಾಡಿ ಆಶಾ ಕಾರ್ಯಕರ್ತರದ್ದು ಕಳೆದ ಬಾರಿನೇ ಬಜೆಟ್ ಅಲ್ಲಿ ವೇತನ ಹೆಚ್ಚಳದ ಬಗ್ಗೆ ಪ್ರಸ್ತಾವ ಮಾಡುತ್ತಾಗಿತ್ತು. ಈ ತರದ ಸವಾಲುಗಳನ್ನು ಹೇಗೆ ನಿಭಾಯಿಸಬಹುದು? ಸಂಕ್ಷಿಪ್ತವಾಗಿ ಮುಂದಿನ ವಿಚಾರಕ್ಕೆ ಹೋಗ್ಬೇಕಿದೆ. ಇಲ್ಲ, ಸಂಕ್ಷಿಪ್ತವಾಗಿ ಅಂತ ಹೇಳಿದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ಇಂತ ಗಾನವಾರ ಸಂಕ್ಷಿಪ್ತವಾಗಿ ಕೇಳಿದ್ರೆ ಅದು ವ್ಯರ್ಥ ಅಂತ ಅನ್ಸುತ್ತೆ. ಬಟ್ ಆದ್ರೂ ನಿಮ್ಮ ಮಿತಿ ನಾನು ಏನು ಮಾಡಕ್ಕಾಗೋದಿಲ್ಲ. ಅದನ್ನೆಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಮಾತನಾಡ್ಬೇಕಾಗಿರುವಂತದ್ದು, ಒಂದು ಗ್ಯಾರಂಟಿ ಚರ್ಚೆ ಆಗಿದೆ, ಇನ್ನೊಂದು ಸಾಲದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕದ ಮಟ್ಟಿಗೆ ಸಾಲದ ಮೊತ್ತ ಏರ್ತಾ ಇದೆ. 2025-26 ಸಂದರ್ಭದಲ್ಲಿ 7.81 ಲಕ್ಷ ಕೋಟಿ ಆಗುತ್ತೆ ಅಂತ ಅಂದಾಜಿಸಿದ್ರು. ಆದ್ರೆ ಈಗ ಹತ್ರ 8.14 ಲಕ್ಷ ಕೋಟಿ ಹೆಚ್ಚಾಗ್ತಾ ಇದೆ ಸಾಲದ ಮೊತ್ತ. ಹೀಗಾಗಿ ಸಾಲ ಜಾಸ್ತಿ ಆಗ್ತದೆ. ಹತ್ರ 48,000 ಕೋಟಿ ಬಡ್ಡಿ ಕಟ್ತಾ ಇದ್ದಾರೆ. ಇದರಿಂದಾಗಿ ನೀವು ಹೇಳುವಂತ ವಿಚಾರ ಏನ್ ಕೇಳಿದಿರಿ, ಅದಕ್ಕೆ ವೆಚ್ಚ ಮಾಡೋದಕ್ಕೆ ಹಣ ಸಿಗ್ತಾ ಇಲ್ಲ. ಇಲ್ಲಿ ಸಾಲ ತಂದ್ಬಿಟ್ಟು ಇವರು ಅಭಿವೃದ್ಧಿ ಮತ್ತು ಅಭಿವೃದ್ಧಿಯೇತರ ವೆಚ್ಚ 2 ತರದ ವೆಚ್ಚ ಇರ್ತವೆ. ಏನ್ ಸಿದ್ದರಾಮಯ್ಯನವರು 25-26 ಸಂದರ್ಭದಲ್ಲಿ 4 ಲಕ್ಷ ಕೋಟಿ ಏನು ಬಜೆಟ್ ವೆಚ್ಚ ತೋರಿಸಿದ್ರು, ಅದರಲ್ಲಿ ಅಭಿವೃದ್ಧಿಗೆ ಸಂಬಂಧಿತ ವೆಚ್ಚಗಳು ಇರ್ತವೆ, ಅಭಿವೃದ್ಧಿಯೇತರ ಸಂಬಂಧಿತ ವೆಚ್ಚಗಳಿರ್ತವೆ. ಅಭಿವೃದ್ಧಿಯೇತರ ಅಂದ್ರೆ ಸಂಬಳ ಅದು ಇದು ಏನಿರುತ್ತೆ ಅವೆಲ್ಲವು. ಇವೆರಡವನ್ನು ಸರಿದೂಗಿಸ್ಕೋದಕ್ಕೆ ಬಜೆಟ್ ವೆಚ್ಚದ ಎಷ್ಟು ಪ್ರಮಾಣ ಹೋಗುತ್ತೆ ಅದನ್ನ ಲೆಕ್ಕ ಹಾಕ್ಬೇಕಾಗತ್ತೆ. ಅದರ ನಂತರ ಬಡ್ಡಿ ಕಟ್ಟೋದು 48,000 ಕೋಟಿ ಬಡ್ಡಿ ಕಟ್ತಾ ಇದ್ದಾರೆ. ಅದರ ನಂತರ ಅಷ್ಟೇ ನೀವು ಹೇಳುವಂತಹ ಉದ್ಯೋಗ ನೇಮಕಾತಿ ಅಥವಾ ಇನ್ಯಾವ್ದ್ಯಾವ್ದೋ ನೀವು ಹೇಳಿದ ಅದೆಲ್ಲವಕ್ಕೂ ವೆಚ್ಚ ಸರಿದೂಗಿಸ್ಬೇಕಾಗತ್ತೆ. ಹೀಗಾಗಿ ಬಜೆಟ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಬಟ್ ನಾವು ಬಹಳ ಮುಖ್ಯವಾಗಿ ಕೇಂದ್ರದ ಮತ್ತು ರಾಜ್ಯದ ಸಾಲನ್ನ ನಾವು ನೋಡಿದ್ರೆ ಕರ್ನಾಟಕದ ಜನತೆಯ ಮೇಲೆ 2,58,000 ಕೋಟಿ 2,58,000 ಸಾಲ ಇದೆ ಪ್ರತಿಯೊಬ್ಬರ ತಲೆ ಮೇಲೆ. ಇದು ಬಹಳ ಮುಖ್ಯವಾಗಿ ನಾವು ನೋಡ್ಕೋಬೇಕು. ಎರಡನೇದು ವಿತ್ತೀಯ ಕೊರತೆ. ಈ ಬಾರಿ ವಿತ್ತೀಯ ಕೊರತೆ ಹತ್ರ 90,000 ಕೋಟಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿ ಆಗಿರುವಂತದ್ದು. 65,000 ರೂಪಾಯಿಗಳಿದ್ದಂತ ವಿತ್ತೀಯ ಕೊರತೆಯನ್ನ 2025-26 ಸಂದರ್ಭಕ್ಕೆ 90,420 ಕೋಟಿ ಆಗುತ್ತಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇದರಲ್ಲಿ ವಿಧಾನಸಭೆ ಅಂದ್ರೆ ಹತ್ತಂದ್ರೆ 1 ಲಕ್ಷ ಅಂದ್ರೆ ವೆಚ್ಚ 4 ಲಕ್ಷ ವೆಚ್ಚ ಇದ್ರೆ ಆದಾಯ 3 ಲಕ್ಷ ಅಷ್ಟೇನೆ. ಈ 1 ಲಕ್ಷದ ವೆಚ್ಚದ ವಿತ್ತೀಯ ಕೊರತೆ ಅದನ್ನ ಹೇಗೆ ಸರಿದೂಗಿಸ್ತಾರೆ ಇದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ವಿತ್ತೀಯ ಕೊರತೆ ಅನ್ನುವಂಥದ್ದು ಕೂಡ ಈ ನವ ಉದಾರೀಕರಣ ಸಂದರ್ಭದಲ್ಲಿ ಬಹಳ ವಿಚಿತ್ರವಾಗಿರುತ್ತೆ. ಅದು ಬಂಡವಾಳಶಾಹಿಗಳಿಗೆ ಜಾಸ್ತಿ ಆಯ್ತಂತ ಅನ್ಸುತ್ತೆ. ಆದ್ರೆ ಗ್ಯಾರಂಟಿಗಳಿಗೆ ಹಣ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಹಸಿವಿನ ಪ್ರಮಾಣ ಕಡಿಮೆ ಮಾಡಿದೆ, ಮಹಿಳೆಯರಲ್ಲಿ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಮತ್ತು ಒಂದು ಕೊಳ್ಳುವ ಶಕ್ತಿ ಹೆಚ್ಚಾಗಿರೋದ್ರಿಂದ ಒಂದು ರೀತಿಯ ವಹಿವಾಟು ನಡೀತಾ ಇದೆ ಮಾರ್ಕೆಟ್ ಅಲ್ಲಿ. ಇದು ಪರೋಕ್ಷವಾಗಿ ಕರ್ನಾಟಕದ GSDP ಮೇಲೆ ಸಣ್ಣ ಮಟ್ಟದಲ್ಲಾದ್ರೂ ಏನಾದ್ರು ಹೆಚ್ಚಾಗುವ ಸಾಧ್ಯತೆಗಳಿದಾವೆ. ಇವೆಲ್ಲ ಕಾರಣಕ್ಕೆ ಗ್ಯಾರಂಟಿಗೆ ಹಣ ಕೊಡ್ಲೇಬೇಕಾಗತ್ತೆ. ಆದ್ರೆ ಗ್ಯಾರಂಟಿಗೆ ಹಣವನ್ನು ಸರಿದೂಗಿಸೋದಕ್ಕೆ ಏನಿದೆ ಅಂತ ಗೊತ್ತಿಲ್ಲ. ಅಲ್ಲಲ್ಲ, ಇವೆಲ್ಲ ಮಾಡದೆ ಹೋದ್ರೇನೆ ನಾವು ಹೇಗೆ ಸರಿದೂಗಿಸ್ತಾರೆ ಅಂತ ಹೇಳಕ್ಕಾಗೋದಿಲ್ಲ.